ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. 71 ಕಾಯ್ದೆ ದಶಮಾನೋತ್ಸವ ಹಿನ್ನೆಲೆ ಸಂಭ್ರಮಾಚರಣೆಗೆ ಚಿಂತನೆ. ಡಿಕೆ ಶಿವಕುಮಾರ್. ಕಲಬುರಗಿ ಆಗಸ್ಟ್ 20. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಹೊಸ ಭಾಷೆಯನ್ನೇ ಬರೆದ 371 ಕಾಯ್ದೆ ಜಾರಿಗೆ ಬಂದು ಇದೀಗ ದಶಮಾನೋತ್ಸವ ಆಚರಿಸುತ್ತಿದ್ದು, ಈ ಸಂದರ್ಭದಲ್ಲಿ ಪ್ರದೇಶದಲ್ಲಿ ಸಂಭ್ರಮಾಚರಣೆ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹೇಳಿದರು. ಮಂಗಳವಾರ ಇಲ್ಲಿನ ಐವನ್ ಶಾಹಿ ಅತಿಥಿ ಗೃಹದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಅವರು 371 ಪರಿಣಾಮ ಪ್ರದೇಶದಲ್ಲಿ ಕಳೆದ ಒಂದು ದಶಕದಲ್ಲಿ ಹಲವಾರು ಗಮನಾರ್ಹ ಬದಲಾವಣೆ ಕಂಡಿದೆ. ಈ ನಿಟ್ಟಿನಲ್ಲಿ ಸಂಭ್ರಮಾಚರಣೆ ಆಚರಿಸಲಾಗುತ್ತಿದೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಶೇಷ ಪ್ರಯತ್ನದ ಫಲವಾಗಿ ಈ ಕಾಯ್ದೆಗೆ ಜಾರಿಗೆ ಬಂದಿದೆ. 371 ಕಾಯ್ದೆಯ ಪರಿಣಾಮವಾಗಿ ಇಂದು ಇಲ್ಲಿ ಏರ್ಪೋರ್ಟ್ ಸ್ಥಾಪಿಸಲಾಗಿದೆ. 371 ಹಾಸಿಗೆಯ ಜಯದೇವ್ ಆಸ್ಪತ್ರೆ ಲೋಕಾರ್ಪಣೆ ಸಿದ್ಧಗೊಂಡಿದೆ. ಟ್ರಾಮಾ ಸೆಂಟರ್ ಉದ್ಘಾಟನೆಯಾಗಿದ್ದು, ಇಂದಿರಾ ಮಕ್ಕಳ ಆಸ್ಪತ್ರೆ ಮುಂದಿನ ದಿನದಲ್ಲಿ ಬರಲಿದೆ. ಕಿದ್ವಾಯಿ ಆಸ್ಪತ್ರೆ ಕಟ್ಟಡ ವಿಸ್ತೀರ್ಣಗೊಳ್ಳಲಿದೆ. ಬೃಹತ್ ಇಎಸ್ಐ ಕಟ್ಟಡ ಸ್ಥಾಪನೆಯಾಗಿದ್ದು, ಹಲವು ವೈದ್ಯಕೀಯ ಸೌಲಭ್ಯಗಳನ್ನು ನೀಡುವ ಮೂಲಕ ಕಲಬುರಗಿಯನ್ನು ಮೆಡಿಕಲ್ ಹಬ್ ಆಗಿ ಪರಿವರ್ತಿಸಲಾಗಿದೆ. ಕ್ರಸ್ಟ್ ಗೇಟ್ ಅಳವಡಿಕೆ ಯಶಸ್ವಿ ಕಾರ್ಮಿಕರಿಗೆ ಸನ್ಮಾನ. ನಾಡಿನ ಜೀವನಾಡಿ ತುಂಗಭದ್ರಾ ಜಲಾಶಯದಲ್ಲಿ ಇತ್ತೀಚೆಗೆ 19ನೇ ಕ್ರಸ್ಟ್ ಗೇಟ್ ಆಕಸ್ಮಿಕವಾಗಿ ಕಳಚಿ ಬಿದ್ದ ಕಾರಣ ದೊಡ್ಡ ಆತಂಕದಲ್ಲಿ ಸೃಷ್ಟಿಯಾಗಿತ್ತು. ಇಂಜಿನಿಯರ್, ಕಾರ್ಮಿಕರ, ತಜ್ಞರು ಹಾಗೂ ಅಧಿಕಾರಿಗಳು ಸತತ ಶ್ರಮದಿಂದ 5ನೇ ದಿನದಲ್ಲಿ ಕ್ರಸ್ಟ್ ಗೇಟ್ ಯಶಸ್ವಿಯಾಗಿ ಬದಲಾಯಿಸಿದ ರೈತರ ಆತಂಕ ದೂರ ಮಾಡಲಾಗಿದೆ. ಶೀಘ್ರವೇ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಜೀವದ ಹಂಗು ತೊರೆದು ಶ್ರಮಿಸಿದ ಎಲ್ಲ ಕಾರ್ಮಿಕರನ್ನು ಸನ್ಮಾನಿಸಲಾಗುವುದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಐಟಿ-ಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ, ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಖಾತೆ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಕೆಕೆಆರ್ಟಿಸಿ ಅಧ್ಯಕ್ಷರು ಮತ್ತು ಅಫ್ಜಲ್ಪುರ ಶಾಸಕ ಎಂ.ವೈ. ಪಾಟೀಲ್, ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ಅಧ್ಯಕ್ಷರು ಹಾಗೂ ಕಲಬುರಗಿ ಉತ್ತರ ಶಾಸಕಿ ಕನೀಸ್ ಫಾತಿಮಾ, ಸಂಸದ ರಾಮಕೃಷ್ಣ ದೊಡ್ಮನಿ, ವಿಧಾನ ಪರಿಷತ್ನ ಶಾಸಕರಾದ ಜಗದೇವ್ ಗುತ್ತೇದಾರ್, ಎಂ. ವಸಂತಕುಮಾರ್ ಇದ್ದರು. ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ್. ಟೀಕೆಗಳು ಸಾಯ್ತದೆ, ನಮ್ಮ ಕೆಲಸಗಳು ಉಳಿತದೆ. ಇದು 70 ವರ್ಷ ಆಗಿದೆ. ತುಂಗಭದ್ರಾ ಡ್ಯಾಮ್ ಕಲ್ಯಾಣ ಕರ್ನಾಟಕದಲ್ಲಿದೆ. ಅದು ಆಕಸ್ಮಿಕವಾಗಿ ಚೈನ್ ಲಿಂಕ್ ಕಟ್ಟಾಯಿತು. ಆವತ್ತಿನ ಡಿಸೈನ್ ಅವತ್ತೇನೋ ಒಂದು ಹಿರಿಯರೆಲ್ಲ ತೀರ್ಮಾನ ಮಾಡಿದ್ದಾರೆ. ಅದ್ರ ಮೇಲೆ ಸರಪಣಿ ಕಟ್ಟಾದರೆ ಎಲ್ಲ ನಮ್ಮ ಮೇಲೆ ರಾಜಕೀಯದ ಗದಾಪ್ರವಾಹವನ್ನು BJP ನಾಯಕರು ಮತ್ತು ಜನತಾದಳ ನಾಯಕರುಗಳೆಲ್ಲ ಮಾಡಿದ್ರು. ಓವರ್ನೈಟ್ ನಾವು ಯಾರೂ ಮಲಗಲಿಲ್ಲ. ಕುಣಿಕೆ ಭಾಳ ಜನ ಎಲ್ಲ ನಮಗೆ ಆ ಸಮಯಕ್ಕೆ ಸಂದ ತಕ್ಷಣ ನಮಗೆಲ್ಲ ಸಿಕ್ಕಿದ್ರು. ಕನಯ್ಯ ನಾಯ್ಡು ಅವರು, JSW ಅವರು, ಬೇರೆ ಬೇರೆ ಸಣ್ಣ ಸಂಸ್ಥೆಗಳೆಲ್ಲ ಅದನ್ನೆಲ್ಲ ಡಿಸೈನ್ ಇಟ್ಕೊಂಡಿದ್ದಂಥವ್ರು, ಆಮೇಲೆ ಫ್ಯಾಬ್ರಿಕೇಟರ್ಸು, ಇಂಜಿನಿಯರ್ಸು ಎಲ್ಲ ಕೂಡ ಸಿಕ್ಕಿದ್ರು. ತಕ್ಷಣ ಅವ್ರಿಗೆಲ್ಲ ಒದಗಿಸಿ ಬೆಳಗಿನ ಜಾವ ಅಷ್ಟೊತ್ತಿಗೆ ತಿರ್ಗಿ ಅದನ್ನು ಯಾವ ರೀತಿ ರಿಪ್ಲೇಸ್ ಮಾಡಬೇಕು ಅಂತೆಲ್ಲ ಇಟ್ಕೊಂಡು ಸ್ಪಾಟ್ ವಿಸಿಟ್ ಮಾಡಿ, ನಾನು ಕೂಡ ಎಮರ್ಜೆನ್ಸಿ ವಿಸಿಟ್ ಮಾಡಿ, ಚೀಫ್ ಮಿನಿಸ್ಟರ್ ಎಮರ್ಜೆನ್ಸಿ ವಿಸಿಟ್ ಮಾಡಿ ಡಿಸಿಷನ್ ತೊಗೊಂಡು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟು ಎವ್ರಿ ವರ್ಕರ್ ಆಫ್ ದಟ್ ಎಲ್ಲರೂ ಸೇರಿ ಭಾಳ ಚೆನ್ನಾಗಿ ನಮಗೆ ಕೆಲಸ ಕೊಟ್ಟು ಸಹಕಾರವನ್ನು ಮಾಡಿದ್ದಾರೆ. ಅದಕ್ಕೆ ವಿತಿನ್ 4 days ನಾವು ಅದಕ್ಕೊಂದು ಮೊದಲನೇ ಇದನ್ನು ಹಾಕಿ 5ನೇ ದಿನಕ್ಕೆ ಎಲ್ಲ ಕಂಪ್ಲೀಟ್ ಅದರ ನೀರನ್ನು ವಾಪಸ್ಸು ಸ್ಟೋರ್ ಮಾಡಲಿಕ್ಕೆ ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡೋದು. ಏನು 19ನೇ ಗೇಟ್ ಏನು ಹೋಗ್ತಾಯಿತ್ತು, ನಿಜವಾಗ್ಲೂ ಆ ಡ್ಯಾಮ್ ಉಳಿಸ್ಕೊಂಡಿದ್ದೆ ಒಂದು ದೊಡ್ಡ ಪವಾಡ. ಆ ರೈತರ ಬದುಕು ಇವತ್ತು ಉಳ್ಕೊಂಡಿದೆ. ಸೊ ಅದಕ್ಕೆ ನಮ್ಮ ಕೆಲಸ ಅದಕ್ಕೆಲ್ಲ ಉತ್ತರ ಹೇಳ್ತಾರೆ. ಅದಕ್ಕೆ ನಾನು ಈ ಕಲ್ಯಾಣ ಕರ್ನಾಟಕದ ಎಲ್ಲರೂ ಕೂಡ ಗಾಬರಿ ಆಗೋಂಥ ಸಂದರ್ಭ ಇತ್ತು. ರಾಜ್ಯದ ಒಂದು ದೊಡ್ಡ ಆಸ್ತಿ ಅದು. ಇಡೀ ದೇಶ ನಾವೇನು ಮಾಡ್ತೀವಿ ಅನ್ನೋದನ್ನು ಗಮನಿಸ್ತಾ ಇತ್ತು. ಸೊ ಅದರಿಂದ ಎಂಟೈರ್ ಎಲ್ಲ ಡ್ಯಾಮ್ ಸೇಫ್ಟಿ ಇಂಜಿನಿಯರ್ಸ್ ಕೂಡ ಇದರ ಬಗ್ಗೆ ಭಾಳ ದೊಡ್ಡ ದೃಷ್ಟಿಯಿಂದ ಇಟ್ಕೊಂಡು ಅವರು ಎಕ್ಸ್ರೇ ಕಣ್ಣಲ್ಲಿ ನೋಡ್ದಂಗೆ ನಾವು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅನ್ನೋದು ಎಲ್ಲ ಕೂಡ ನೋಡ್ತಾ ಇದ್ದರು. ಏಕೆಂದರೆ ಭಾಳ ದೊಡ್ಡ ಡ್ಯಾಮು, ಅದು ಸುಮಾರು 65-70 TMC ನೀರು ಸ್ಟಾಕ್ ಕೂಡ ಇತ್ತು. ಸೊ ಅದನ್ನು ನೀರು ಉಳಿಸ್ಕೊಳ್ಬೇಕು, ರೈತನಿಗೂ ಕಾಪಾಡಬೇಕು, ಕೆಲಸನೂ ಆಗಬೇಕು. ಈ ಹಿನ್ನೆಲೆಯಲ್ಲಿ ಕೊನೆಗೆ ನಾವೆಲ್ಲ ಗೇಟ್ಗಳು ಕೂಡ ನೀರನ್ನು ಬಿಡಬೇಕಾದಂಥ ಒಂದು ಅನಿವಾರ್ಯತೆ ಆಯಿತು. ಸೊ ವರ್ಣನ ಕೃಪೆ ಇವತ್ತು ಮತ್ತೆ ಇನ್ಫ್ಲೋ ಕೂಡ ಆಗ್ತಾಯಿದೆ. ಐ ಥಿಂಕ್ ವಿ ಆರ್ ಆನ್ ಎ ನಾರ್ಮಲ್ ಸ್ಟೇಜ್. ಒಂದು ಬೆಳೆಗೆ ಯಾವ ಥರದ ತೊಂದರೆಗಳು ಆಗೋದಿಲ್ಲ. ಎಷ್ಟು ನೀರು ಬರ್ತದೋ
ಅಷ್ಟು ಕೂಡ ನಾವು ರೈತರಿಗೆ ಸಹಕಾರವನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ನಾನು ಹೇಳೋದು, ಇಲ್ಲಿಂದ ಯಾರ್ಯಾರು ನಮಗೆ ಸಹಕಾರ ಕೊಟ್ಟಂಥ ಕೊನೆ ಕಟ್ಟ ಒಬ್ಬ ಚಿಕ್ಕ ಸಣ್ಣ ಕಾರ್ಮಿಕನಿಂದ ಹಿಡಿದು ನಮ್ಮ ಇಂಜಿನಿಯರ್ಸು, ನಮ್ಮ ಆಫೀಸರ್ಸು ಮತ್ತು ಎಲ್ಲ ಫ್ಯಾಬ್ರಿಕೇಟರ್ಸ್ ಎಲ್ಲರೂ ಕೂಡ ಕರ್ನಾಟಕ ಸರ್ಕಾರ ಅವರಿಗೆ ಅಭಿನಯಿಸಿದೆ. ಸೂಕ್ತ ಕಾಲದಲ್ಲಿ ಅವನ್ನೆಲ್ಲ ಕರೆಸಿ ನಾನೇ ಅಲ್ಲಿಗೆ ಹೋಗಿ ಸ್ಪಾಟ್ಗೆ ಯಾರ್ಯಾರು ಅದಕ್ಕೆ ದುಡಿದಿದ್ದಾರೆ, ಹಗಲು ರಾತ್ರಿ ದುಡಿದಿದ್ದಾರೆ, ಅವರೆಲ್ಲರಿಗೂ ಕೂಡ ಸನ್ಮಾನ ಮಾಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ.